ಮೊದಲು ನಾವು ಅದನ್ನು ಭತ್ತಕ್ಕೆ ಹಾಕಿದೆವು. ನರ್ಸರಿಯನ್ನು ಸಿದ್ಧಪಡಿಸುವಾಗ ನಾನು ಅಭಿಮಾನನ್ನು ನೀರಿನೊಂದಿಗೆ ಬೆರೆಸಿ ಬಳಸಿದೆ. ನಾಟಿ ಮಾಡುವಾಗ ಒಂದೇ ಒಂದು ಸಸಿಯೂ ಹಾನಿಯಾಗಲಿಲ್ಲ. ಬೇರುಗಳು ಚೆನ್ನಾಗಿ ಬೆಳೆದವು. ಅದರಿಂದಾಗಿ ನನಗೆ ಇನ್ನಷ್ಟು ಆಸಕ್ತಿ ಮೂಡಿದೆ. ನಾನು ಖರ್ಚು ಮಾಡಿದ ಹಣವು ನನಗೆ ಉತ್ತಮ ಫಲಿತಾಂಶವನ್ನು ನೀಡಿದೆ ಎಂದು ನನಗೆ ತೃಪ್ತಿಯಾಯಿತು. ಅದನ್ನು ನೋಡಿದ ಪ್ರತಿಯೊಬ್ಬರೂ ನಾನು ಯಾವ ಗೊಬ್ಬರವನ್ನು ಬಳಸಿದ್ದೇನೆ ಎಂದು ಕೇಳಿದರು. ಏಕೆಂದರೆ ಭತ್ತದ ಕಾಳುಗಳು ಅತ್ಯುತ್ತಮವಾಗಿ ರೂಪುಗೊಂಡಿವೆ. ನಾನು ಸುಮಾರು 40 ಚೀಲಗಳನ್ನು ಕೊಯ್ಲು ಮಾಡಿದೆ. ನನ್ನ ಹೆಸರು ಕೃಷ್ಣಗಿರಿ ಜಿಲ್ಲೆಯ ಗೋವಿಂದರಾಜ್. ನಾನು 20 ವರ್ಷಗಳ ಸೇವೆಯ ನಂತರ ಸೈನ್ಯದಿಂದ ನಿವೃತ್ತಿ ಹೊಂದಿದ್ದೇನೆ. ನನಗೆ ಕೃಷಿಯಲ್ಲಿ ಆಳವಾದ ಆಸಕ್ತಿ ಇದೆ. ಈ ಋತುವಿನಲ್ಲಿ ನಾನು 1.5 ಎಕರೆಯಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಸಾಮಾನ್ಯವಾಗಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ. ನಂತರ ನಾನು ಯೂಟ್ಯೂಬ್ನಲ್ಲಿ APKSನ ಅಭಿಮಾನ್ಗಾಗಿ ಜಾಹೀರಾತನ್ನು ನೋಡಿದೆ. ನಾನು ಅವರಿಗೆ ಕರೆ ಮಾಡಿ 12 ಬಾಟಲಿಗಳ ಅಭಿಮಾನ್ ಮತ್ತು ಕೊಕೊಮ್ಯಾಕ್ಸ್ ಖರೀದಿಸಿದೆ. ಮೊದಲು ನಾನು ಅದನ್ನು ಭತ್ತಕ್ಕೆ ಬಳಸಿದೆ. ಬೆಳೆ ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿತು. ನಂತರ ನಾನು ಅದನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದೆ. ನಾಟಿ ಮಾಡುವಾಗ ನಾನು ಸಸಿಗಳನ್ನು ಅಭಿಮಾನ್ ಮಿಶ್ರಿತ ನೀರಿನಲ್ಲಿ ನೆನೆಸಿ ನೆಟ್ಟೆ. ಅದಾದ ನಂತರ ಒಂದು ಗಿಡವೂ ಹಾಳಾಗಲಿಲ್ಲ. ಅದರಿಂದ ನನಗೆ ಇನ್ನಷ್ಟು ಆಸಕ್ತಿ ಮೂಡಿತು. ನಾನು ಖರ್ಚು ಮಾಡಿದ ಹಣವು ಸರಿಯಾದ ಪ್ರಮಾಣದ ಲಾಭವನ್ನು ನೀಡಿದೆ ಎಂದು ನಾನು ಭಾವಿಸಿದೆ. 20 ದಿನಗಳ ನಂತರ ನಾನು ಅದನ್ನು ಮತ್ತೆ ಹಾಕಿದೆ. ನಾವು ಕೊಯ್ಲು ಮಾಡುವಾಗ ಎಲ್ಲಾ ಕಾರ್ಮಿಕರು ನಾನು ಯಾವ ಗೊಬ್ಬರವನ್ನು ಹಾಕಿದ್ದೇನೆ ಎಂದು ಕೇಳಿದರು. ಏಕೆಂದರೆ ಭತ್ತದ ತೆನೆಗಳು ಅದ್ಭುತವಾಗಿ ಬಂದಿವೆ. ನನ್ನ ಹೊಲವು ಅತ್ಯುತ್ತಮ ಧಾನ್ಯಗಳನ್ನು ಉತ್ಪಾದಿಸಿದ್ದರಿಂದ ನಾನು ಏನು ಬಳಸಿದ್ದೇನೆ ಎಂದು ನೆರೆಹೊರೆಯ ರೈತರು ಸಹ ಕೇಳಿದರು. ನಾನು ಸಾವಯವ ಗೊಬ್ಬರವಾದ ಅಭಿಮಾನನ್ನು ಬಳಸಿದ್ದೇನೆ ಎಂದು ನಾನು ಅವರಿಗೆ ಹೇಳಿದೆ. ನಾನು ನನ್ನ ಚಿಕ್ಕಪ್ಪರೊಬ್ಬರಿಗೆ ಅವರ ಗದ್ದೆಗೆ ಅದನ್ನು ಸೂಚಿಸಿದೆ. ಅವರಿಗೂ ಅಭಿಮಾನನ್ನು ಖರೀದಿಸಿದೆ ಮತ್ತು ಅದನ್ನು ಬಳಸಲು ಹೇಳಿದೆ. ಅವರಿಗೂ ಉತ್ತಮ ಇಳುವರಿ ಸಿಕ್ಕಿತು. ಇಲ್ಲಿಯವರೆಗೆ ನನಗೆ ಕೇವಲ 20ರಿಂದ 27 ಚೀಲಗಳು ಮಾತ್ರ ಸಿಗುತ್ತಿತ್ತು. ಆದರೆ ಈ ಬಾರಿ ಯಾವುದೇ ಹಾನಿಯಾಗದಂತೆ ನಾನು 40 ಚೀಲಗಳನ್ನು ಕೊಯ್ಲು ಮಾಡಿದೆ. ನನಗೂ ಆಶ್ಚರ್ಯವಾಯಿತು. ಕೇಳಿದ ಎಲ್ಲರಿಗೂ ನಾನು ಅದನ್ನು ಖರೀದಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದೇನೆ. ಎಲ್ಲರೂ ಅದನ್ನು ಖರೀದಿಸಿ ಅದರಿಂದ ಪ್ರಯೋಜನ ಪಡೆದರೆ ಅದು ಎಲ್ಲರಿಗೂ ಒಳ್ಳೆಯದು.